ಇವಾಗ ಹೇಳ್ತಾರೆ ಕೃಷಿಯಿಂದ ಎಲ್ಲ ಆದಾಯ ಇದೆ, ಕೃಷಿ ಯಾರು ಮಾಡ್ತಾರೆ ತುಂಬ ಕಷ್ಟ ಅಂತ, ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಅಲ್ಲ ಹೇಳಾಕತ್ತೀವಲ್ಲನ್ರಿ, ಏನಿಲ್ದ ಇದನ್ನ ಲವಣಿ ಮಾಡಿ 40 ಎಕರೆ ಈಗಿನ ಕಾಲದಾಗ 40 ಎಕರೆ ಭೂಮಿ ಹಿಡ್ದೀವಿ ನೋಡಿ. ಮತ್ತು ಇನ್ನೂ ಕೊಡ ದುಡಿದ್ರೆ ಐತೆ ಐತ್ರಿ, ದುಡಿಲಿಕ್ಕೆ ಇಲ್ಲ. ದುಡಿದೆಲ್ಲ ಕುತ್ಕೊಂಡ್ರೆ ಎಲ್ಲ ಬರ್ಬೇಕಂದ್ರೆ ಎಲ್ಲಿ ಬರುತ್ತೆ? ಬರಬೇಕು ಬಿಸಿಲಲ್ಲಿ. 2.5 ತಿಂಗಳಾತ್ರಿ ಮಳೆ ಐತಿ, ದಿನಾನೂ ಇದ್ರಾಗ ಇರ್ತೀವಿ ಒಟ್ಟರು ನಾವು. ಕಾಜಿ ಮಾಡಿದ್ರೆ ಬರ್ತದೆ. ಭೂಮಿ ತಾಯಿ ಏನು ಆಕೆ ಉಳಿಲ್ಲ ಅಂದ್ರೆ ನಮ್ಗೆ ತೊಗೊಳಕ್ಕಾಗೋದಿಲ್ಲ, ಅಷ್ಟು ಉಳ್ತಾಳೆ. ನೋಡಲ್ಲ ಇಲ್ಲಿ ಹೆಂಗೈತಿ 2.5 ತಿಂಗಳು ಮಳೆ ಐತಿದ್ರು ಇದ್ರಾಗ ಕಾಪಾಡ್ಕೊಂಡಿದೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಭೂಮಿ ತಾಯಿ ಕೈ ಹಿಡಿದ್ರೆ ಯಾವತ್ತೂ ಬಿಡಲ್ಲ, ಮಾಡಬೇಕಷ್ಟೆ, ಮಾಡೋ ಮನಸ್ಥಿತಿಗಳಿರಬೇಕು. ಓಕೆ, ವಾವ್. ಕಟ್ಟಿವ್ರು ಯಾವ್ದು ಹರಾರ್ದ ಬಿದ್ದವು. ಓ, ಫುಲ್ ಕೆಳಗಡೆ ಬಂದುಬಿಟ್ಟಿದೆ. ಹಣ್ಣಿನ ಗಿಡಗಳು ನೋಡೋಕ್ಕೆ ಒಂದು ರೀತಿ ಖುಷಿ ಆಗ್ತದೆ. ಇದು 2.5 ತಿಂಗಳಾಗನ ಮಳೆ ಕಸ ಭಾಳ ಆತ್ರಿ, ತೆಗಿಯಾಕೂ ಆಗವಲ್ದು, ಮಳೆನೇ ಬಿಡವಲ್ದು, ಸೌಡ ಬಿಡವಲ್ರಿ. ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ ನೀವು? ಈ ಕಡೆ ಎಲ್ಲ ಕಡಿಮೆ ಇರುತ್ತಲ್ಲ, ಯಾವ ನೀರು ಐತ್ರಿ, ನೀರೈತೆ, ಹೊಳಿ ಇಲ್ಲೇ ಮಗ್ಲೈತ್ರಿ. ಹೇಗೆ ನೀರಾವರಿ ವ್ಯವಸ್ಥೆ? ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ. ಎಷ್ಟು ದಿನಕ್ಕೊಂದ್ಸತಿ ನೀರು ಬಿಡ್ತೀರಾ? ಇದಕ್ಕೆ ಕಾಯಿ ಬಂದಾಗ ಡೈಲಿ ಬಿಡ್ತೀವಿ ರೀ.